ನಮಸ್ಕಾರ. ಇವತ್ತಿನ ವಿಡಿಯೋ ಇನ್ನೂ 25 ವರ್ಷ ಮಾತ್ರ ಲಾಭದ ನಿರೀಕ್ಷೆ. ಈಗಲೇ ಹೂಡಿಕೆ ಮಾಡದಿದ್ದರೆ ಮುಂದೆ ಪಶ್ಚಾತ್ತಾಪ ಖಚಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತಿನ ವಿಡಿಯೋವನ್ನು ನಮ್ಮ ಎಲ್ಲ ಗ್ರ್ಯಾಜುಯೇಟ್ಸು ಚಾನಲ್ ಮೆಂಬರ್ಸು ಕೊನೆವರೆಗೂ ನೋಡಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಯಾಕಂದರೆ ನಾವು ಬಹಳ ಸಮಯದಿಂದ ಅಂದರೆ ಒಂದು 24 ವರ್ಷದಿಂದ ಹೇಳ್ತಾ ಬರ್ತಾ ಇರೋ ವಿಚಾರ ಏನು ಅಂತಂದರೆ, ಸದ್ಯಕ್ಕೆ ಭಾರತದ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದೆ. ಯಾವಾಗ ಡೆವಲಪ್ಡ್ ಕಂಟ್ರಿ ಆಗುತ್ತೋ ಆವಾಗ ಗ್ರೋತ್ ಸ್ಟಾಪ್ ಆಗುತ್ತೆ, ಒಂದಷ್ಟು ಪ್ರಾಫಿಟ್ ಕಮ್ಮಿ ಆಗುತ್ತೆ, ಆಮೇಲೆ ಹಣ ಹಾಕಿದವರಿಗೆ ಹೇಳಿಕೊಳ್ಳುವಂಥ ಪ್ರಾಫಿಟ್ ಆಗದೇ ಇರ್ಬೋದು. ನನ್ನ ಸಲಹೆ, ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಎಲ್ಲ ಕನ್ನಡಿಗರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿದ್ರೆ ಅವರಿಗೂ ಕೂಡ ಜ್ಞಾನೋದಯ ಆಗಲಿ, ವೇಕಪ್ ಕಾಲ್ ಥರ ಇರಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. 20-30 ವರ್ಷಗಳ ಕೆಳಗೆ ಜನ ಹೇಳ್ತಿದ್ರು ಭಾರತದಲ್ಲಿ ಬಹಳ ದೊಡ್ಡ ಮಟ್ಟಿನ ಪಾಪ್ಯುಲೇಷನ್ ಇದೆ, ಅದು ಬಡವರು ಜಾಸ್ತಿ, ಇದು ದೇಶಕ್ಕೆ ಒಂದು ಥರದ ಶಾಪ. ಮತ್ತೆ ಹಿಂದಿನ ದಿನಗಳಲ್ಲಿ ಒಂದು ರಾಂಗ್ ಬಿಲೀಫ್ ಇತ್ತು, ಭಾರತ ಬಡ ರಾಷ್ಟ್ರವಾಗಿಯೇ ಉಳಿಯುತ್ತೆ, ಮತ್ತೆ ಸರ್ಕಾರ ಬಡಬಗ್ಗರಿಗೆ ಅನ್ನ ಕೊಡಬೇಕು, ಬಟ್ಟೆ ಕೊಡಬೇಕು, ಮನೆ ಕೊಡಬೇಕು, ಅವರೆಲ್ಲರೂ ಕೂಡ ಪಾವರ್ಟಿ ಲೈನ್ಗಿಂತ ಕೆಳಗೆ ಉಳಿಯುತ್ತಾರೆ. ಆದರೆ ಕಳೆದ 10-15 ವರ್ಷಗಳಲ್ಲಿ ಸನ್ನಿವೇಶ ಸುಮಾರಾಗಿ ಬದಲಾಗಿದೆ. ಭಾರತದಲ್ಲಿ ಬೇಕಾದಷ್ಟು ಶ್ರೀಮಂತಿಕೆ ಪ್ರಾರಂಭ ಆಗಿದೆ. ಮತ್ತೆ ಯುನೈಟೆಡ್ ನೇಷನ್ಸ್ ಅವರು ಮಾಡಿದಂಥ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಕಳೆದ 15 ವರ್ಷದಲ್ಲಿ 41 ಕೋಟಿ ಜನರನ್ನು ಬಡತನದ ರೇಖೆಯಿಂದ ಮೇಲಕ್ಕೆ ಎತ್ತಲಾಗಿದೆ. ಮತ್ತೆ ಬಡವರ ಸಂಖ್ಯೆ ಆಲ್ಮೋಸ್ಟ್ ಹಾಫ್ ಆಗಿದೆ, ಅರ್ಧ ಆಗಿದೆ. ಸದ್ಯದ ಮಟ್ಟಿಗೆ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಪಾವರ್ಟಿ ಲೈನ್ಗಿಂತ ಕೆಳಗಿರುವವರ ಸಂಖ್ಯೆ ಅಂದಾಜು 15 ಕೋಟಿ. ಯುನೈಟೆಡ್ ನೇಷನ್ಸ್ ಅವರ ಅಂಕಿ ಅಂಶಗಳ ಪ್ರಕಾರ ಪಾವರ್ಟಿ ಲೈನ್ ಕೆಳಗೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ $2.15 ಅಷ್ಟು ಅರ್ನಿಂಗ್ಸ್ ಇರುವಂತಹದ್ದು, ಅಂದರೆ ₹180 ಪರ್ ಡೇ ಅರ್ನಿಂಗ್ಸ್ ಇದ್ರೆ ಅವಾಗ ಪಾವರ್ಟಿ ಲೈನ್ಗಿಂತ ಕೆಳಗಿದ್ದಾರೆ ಅಂತ ಲೆಕ್ಕ. ಆದರೆ ರಿಡಕ್ಷನ್ ಇನ್ ದ ಪಾವರ್ಟಿ, ಓವರ್ ಆಲ್ ಎಕಾನಮಿಕ್ ಗ್ರೋತ್ ಇನ್ ಇಂಡಿಯಾ, ಅದರಿಂದಾಗಿ ಇಂಪ್ರೂವ್ಮೆಂಟ್ ಇನ್ ಅರ್ನಿಂಗ್ ಪವರ್ ಆಫ್ ದಿ ಪಾಪ್ಯುಲೇಷನ್, ಹೈಯರ್ acceptance of India among other countries and continued good performance of stock markets. ನಿಮಗೆಲ್ಲ ತಿಳಿದಿದೆ, ಇತ್ತೀಚಿನ ದಿನಗಳಲ್ಲಿ ಭಾರತೀಯರಿಗೆ ಎಲ್ಲಿ ಹೋದರೂ ಬಹಳಷ್ಟು ಗೌರವ ಸಿಗ್ತಾ ಇದೆ. ಭಾರತ ದೇಶಕ್ಕೆ ಇನ್ನೂ ಒಂದು ದೊಡ್ಡ ಅಡ್ವಾಂಟೇಜ್ ಸಿಕ್ಕಿದೆ, ಡೆಮೋಗ್ರಫಿಕ್ ಡಿವಿಡೆಂಡ್. ಹಿಂದಿನ ದಿನಗಳಲ್ಲಿ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂತ ನಾವು ಕೈ ಹಿಸುಕಿಕೊಳ್ತಾ ಇರುವಂಥ ಸಮಯದಲ್ಲಿ ಪಾಪ್ಯುಲೇಷನ್ ಇಂದ ಒಂದಷ್ಟು ಬೆನಿಫಿಟ್ ಆಗಲಿಕ್ಕೆ ಶುರುವಾಗಿದೆ ನಮ್ಮ ದೇಶಕ್ಕೆ. ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಂದ್ರೆ ಒಂದು ದೇಶದ ಎಕಾನಮಿ ಒಂದಷ್ಟು ಚೇಂಜ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿ ಏಜ್ ಸ್ಟ್ರಕ್ಚರ್ ಆಫ್ ದ ಕಂಟ್ರೀಸ್ ಪಾಪ್ಯುಲೇಷನ್. ಕಂಟ್ರಿ ದಟ್ ಎಕ್ಸ್ಪೀರಿಯನ್ಸಸ್ ರೆಡ್ಯೂಸಿಂಗ್ ಬರ್ತ್ ರೇಟ್, ಅಂದ್ರೆ ಯಾವ ದೇಶದಲ್ಲಿ ಬರ್ತ್ ರೇಟು ಕಮ್ಮಿ ಆಗ್ತಾ ಇದೆ, ಡೆತ್ ರೇಟು ಕಮ್ಮಿ ಆಗ್ತಾ ಇದೆ, ಎಕನಾಮಿಕ್ ಡಿವಿಡೆಂಡ್ ಜನರಿಗೆ ಬರ್ತಾ ಇದೆ, ಮತ್ತು ಇನ್ಕ್ರೀಸ್ ಇನ್ ದ ಪ್ರೊಡಕ್ಟಿವಿಟಿ ದ ಕಂಟ್ರಿ, ಅಂದ್ರೆ ವರ್ಕಿಂಗ್ ಪಾಪ್ಯುಲೇಷನ್, ದೇಶಕ್ಕೆ ಒಂದು ತರದ ವರದಾನ. ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ 68% ಜನ ಏಜ್ ಗ್ರೂಪ್ 15ರಿಂದ 64ರಲ್ಲಿದ್ದಾರೆ ಕ್ಯಾಟಗರಿಯಲ್ಲಿ, 26% 10ರಿಂದ 24 ವರ್ಷದ ಏಜ್ ಗ್ರೂಪ್ ಅಲ್ಲಿದ್ದಾರೆ. ಇದರಿಂದಾಗಿ ಭಾರತ ಪ್ರಪಂಚದ ಒನ್ ಆಫ್ ದಿ ಯಂಗೆಸ್ಟ್ ಕಂಟ್ರೀಸ್. ಭಾರತದ ಸದ್ಯದ ಮೀಡಿಯನ್ ಏಜ್ ಅರೌಂಡ್ 29 ಇಯರ್ಸ್. ಅದನ್ನೇ ಚೀನಾ ಮತ್ತು ಇತರ ಅಡ್ವಾನ್ಸ್ ಎಕಾನಮೀಸ್ಗೆ ಹೋಲಿಸಿದ್ರೆ 10 ವರ್ಷ ನಮಗಿಂತ ಜಾಸ್ತಿ ವಯಸ್ಸಾದಂಥ ಪಾಪ್ಯುಲೇಷನ್ ಅವರಲ್ಲಿದೆ. 2030ರಲ್ಲಿ ಇನ್ನೊಂದು ಪವಾಡ ನಡೀಲಿಕ್ಕಿದೆ. ಹೈಯರ್ ಪರ್ಸೆಂಟೇಜ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್, ಅಂದ್ರೆ ಜಾಸ್ತಿ ಪರ್ಸೆಂಟೇಜ್ 25ರಿಂದ 45 ಏಜ್ ಗ್ರೂಪ್ಗೆ ಸಾಗುತ್ತಾರೆ, ಮತ್ತು ಅದು ಮೋಸ್ಟ್ ಪ್ರೊಡಕ್ಟಿವ್ ಫೇಸ್ ಬರುತ್ತೆ. ನಮ್ಮ ದೇಶದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಅದೊಂದು ವರದಾನ. GDP ಗ್ರೋತ್ ಮೇಲಕ್ಕೆ ಹೋಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲಕ್ಕೆ ಹೋಗುತ್ತೆ, ಹೈಯರ್ ಪೋರ್ಷನ್ ಆಫ್ ದಿ ಪಾಪ್ಯುಲೇಷನ್ ವಿಲ್ ಬಿ ದ ವರ್ಕಿಂಗ್ ಏಜ್ ಗ್ರೂಪ್. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು ನೀಡ್ತಾ ಇದ್ದೇನೆ, ಬೇರೆ ದೇಶಗಳನ್ನೇ ಹೋಲಿಸಲಿಕ್ಕೆ ಡೆಮೋಗ್ರಫಿಕ್ ಡಿವಿಡೆಂಡ್. ಜಪಾನ್ ಸ್ಟಾರ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್
1964 ಮತ್ತೆ ಎಂಡ್ ಆಗಿದ್ದು 2004ರಲ್ಲಿ 40 ವರ್ಷ ಎಂಜಾಯ್ ಮಾಡಿದ್ರು. ಸೌತ್ ಕೊರಿಯಾ ಸ್ಟಾರ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ 1987, ಎಂಡ್ 2027, ನಂಬರ್ ಆಫ್ ಇಯರ್ಸ್ ಎಂಜಾಯ್ಡ್ 40. ಚೈನಾ 1994ಕ್ಕೆ ಡೆಮೋಗ್ರಫಿಕ್ ಡಿವಿಡೆಂಡ್ ಸ್ಟಾರ್ಟ್ ಆಯಿತು. 2031ರವರೆಗೂ ಇರಬಹುದು, 37 ವರ್ಷ ಅದರಿಂದಾಗಿ ಬೆನಿಫಿಟ್ ಆಯಿತು. ಬ್ರಾಜಿಲ್ 2006ರಲ್ಲಿ ಸ್ಟಾರ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್, ಎಂಡ್ ಆಗೋದು 2038ರಲ್ಲಿ, ನಂಬರ್ ಆಫ್ ಇಯರ್ಸ್ 32. ಇಂಡಿಯಾದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಸ್ಟಾರ್ಟ್ ಆಗಿದ್ದು 2018ರಲ್ಲಿ, ಎಂಡ್ ಆಗ್ತಾ ಇರೋದು 2055ರಲ್ಲಿ, ನಂಬರ್ ಆಫ್ ಇಯರ್ಸ್ 37. ಬಾಂಗ್ಲಾದೇಶನ ನೋಡಿದ್ರೆ ಸ್ಟಾರ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ 2018, ಎಂಡ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ 2052, ನಂಬರ್ ಆಫ್ ಇಯರ್ಸ್ 34. ಒಮ್ಮೆ ನಮ್ಮ ಜನಸಂಖ್ಯೆ ಏನಾದರೂ ಓಲ್ಡರ್ ಆಗುತ್ತೆ, ಅದರಿಂದಾಗಿ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ ಕಮ್ಮಿ ಆಗ್ತಾ ಹೋಗ್ತದೆ. ಕೊನೆಗೆ ಲೆಸ್ಸರ್ ಪರ್ಸೆಂಟೇಜ್ ಪೀಪಲ್ ಅರ್ನ್ ಮಾಡೋರು ಇರ್ತಾರೆ, ಕಡಿಮೆ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಅದಾದ್ಮೇಲೆ ಓವರ್ ಆಲ್ ಲೋವರ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದ ಕಂಟ್ರಿ. ಇದು ಜಪಾನಿಗೆ ಹಲವಾರು ವರ್ಷಗಳಿಂದ ಆಗ್ತಾ ಇರುವಂತ ಒಂದು ದೊಡ್ಡ ತೊಂದರೆ. ಸಮೀಕ್ಷೆಗಳ ಪ್ರಕಾರ, ಅಂಕಿ ಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ನಮಗೆ ಗುಡ್ ಎಕಾನಮಿಕ್ ಗ್ರೋತ್, ಡೀಸೆಂಟ್ ಎಕಾನಮಿಕ್ ಗ್ರೋತ್ ಆಗುವಂತದ್ದು 2055ರವರೆಗೆ. ಆಮೇಲೆ ಇಂಡಿಯಾ ಬಿಕಮ್ಸ್ ಫುಲ್ಲಿ ಡೆವಲಪ್ಡ್ ನೇಷನ್, GDP ಗ್ರೋತ್ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ದೇಶವನ್ನು 2047ಕ್ಕೆ ಫುಲ್ಲಿ ಡೆವಲಪ್ಡ್ ಕಂಟ್ರಿ ಮಾಡಬೇಕು. ಅಂದರೆ ಜನರಿಗೆ ಬೆನಿಫಿಟ್ಸ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ ವಿಲ್ ಬಿ ಸಿಗ್ನಿಫಿಕೆಂಟ್ಲಿ ಎಂಜಾಯ್ಡ್ ದ ನೆಕ್ಸ್ಟ್ 25 to 30 years. ಆವಾಗ ಒಂದಷ್ಟು ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ, ಮತ್ತೆ ಅದಕ್ಕೋಸ್ಕರ ಕಾಯುವಂತ ಅಗತ್ಯತೆ ಇಲ್ಲ. ಡೆಮೋಗ್ರಫಿಕ್ ಡಿವಿಡೆಂಡ್ ಇಂದಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕೂಡ ದೊಡ್ಡ ಮಟ್ಟಿನ ಗ್ರೋತ್ ಅನ್ನು ಕಾಣಲಿಕ್ಕೆ ಇದ್ದೇವೆ. ಮತ್ತೆ 30 ವರ್ಷಗಳ ಬಳಿಕ ಬಹುಶಃ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ವಿಲ್ ಗ್ರೋ ಎಟ್ ಎ ಲೋವರ್ ರೇಟ್ ಕಂಪೇರ್ ಟು ನಾವ್. ಸದ್ಯದ ಮಟ್ಟಿಗೆ ನಿಫ್ಟಿ ಅಂದಾಜು 12ರಿಂದ 13% ಪರ್ ಆ್ಯನಮ್ ಗ್ರೋತ್ ಅನ್ನು ಕಾಣ್ತಾ ಇದೆ. ಒಮ್ಮೆ ನಮ್ಮ ದೇಶ ಡೆವಲಪ್ ಕಂಟ್ರಿ ಆದ್ಮೇಲೆ 20ರಿಂದ 30 ವರ್ಷಗಳ ಬಳಿಕ ಬಹುಶಃ ನಿಫ್ಟಿ ಪರ್ ಆ್ಯನಮ್ 8ರಿಂದ 10% ಲಾಭವನ್ನು ಕೊಡಬಹುದು. ಈ ವಿಷಯವನ್ನು ಕೇಳಿದ ಮೇಲೆ ನಿಮಗೊಂದಷ್ಟು ಗೊಂದಲ, ಗಾಬರಿ ಆಗ್ಬೋದು. ಷೇರು ಮಾರುಕಟ್ಟೆಯಲ್ಲಿ ಕೇವಲ 8ರಿಂದ 10% ರಿಟರ್ನ್ಸ್ ಬರುತ್ತೆ, ಮತ್ತೆ ಫಿಕ್ಸಡ್ ಡಿಪಾಸಿಟ್ ಅಲ್ಲಿ 7ರಿಂದ 9% ರಿಟರ್ನ್ಸ್ ಬರುತ್ತೆ ಅಂತಂದ್ರೆ ನಾವು ಇನ್ನು ಮುಂದೆ ಕೇವಲ ಫಿಕ್ಸಡ್ ಡಿಪಾಸಿಟ್ ಹಣವನ್ನು ಹಾಕ್ಬೋದು. ಆದರೆ ಒಂದು ಬ್ಯಾಡ್ ನ್ಯೂಸ್ ಅನ್ನು ಕೊಡ್ತಾ ಇದ್ದೇನೆ. ಯಾವಾಗ ದೇಶ ಡೆವಲಪ್ ಎಕಾನಮಿ ಆಗುತ್ತೋ ಆವಾಗ FD ರೇಟು ಕೂಡ 3ರಿಂದ 4% ಬರುತ್ತೆ. ಸೇವಿಂಗ್ಸ್ ಬ್ಯಾಂಕ್ ನಲ್ಲಿ 1ರಿಂದ 2% ಇಂಟ್ರೆಸ್ಟ್ ಮಾತ್ರ ಲಭ್ಯ ಆಗುತ್ತೆ. ಅಷ್ಟೇ ಅಲ್ಲ, ಒಮ್ಮೆ ಒಂದು ದೇಶ ಡೆವಲಪ್ ಎಕಾನಮಿ ಆದ್ಮೇಲೆ ಇನ್ಫ್ಲೇಷನ್ 6ರಿಂದ 8% ಇರೋದು 2ರಿಂದ 4% ಆಗ್ಬೋದು ಇವತ್ತಿನಿಂದ 30 ವರ್ಷಗಳ ಬಳಿಕ. ಇಲ್ಲಿ ನಾವು ಒಂದು ವಿಚಾರವನ್ನು ಸ್ಮರಿಸಿಕೊಳ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ನಾವು ಬಹಳ ಲಕ್ಕಿ, ಯಾಕಂದ್ರೆ ಭಾರತದ ಗೋಲ್ಡನ್ ಫೇಸ್ ಆಫ್ ಗ್ರೋತ್ ಅಲ್ಲಿ ಇದ್ದೇವೆ. ಇಕಾನಮಿ ದಿನ ದಿನಕ್ಕೆ ಮೇಲಕ್ಕೆ ಹೋಗ್ತಾ ಇದೆ ವೆನ್ ಕಂಪೇರ್ಡ್ ಟು ದ ಪಾಸ್ಟ್. ಆದ್ದರಿಂದ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಪಡೆಯಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಇಂದಿನಿಂದ ಹಣವನ್ನು ಹಾಕಲಿಲ್ಲ ಅಂತಂದ್ರೆ ಮುಂದೆ ದೊಡ್ಡ ಮಟ್ಟಿನ ಪಶ್ಚಾತ್ತಾಪವನ್ನು ಅನುಭವಿಸಬೇಕಾಗ್ತದೆ. ಯಾಕಂದ್ರೆ ಆವಾಗ ಷೇರು ಮಾರುಕಟ್ಟೆಯಲ್ಲಿ ಪರ್ಸೆಂಟೇಜ್ ಆಫ್ ಗ್ರೋತ್ ಕಮ್ಮಿ ಇರುತ್ತೆ, ಮತ್ತೆ ಕಾಂಪೌಂಡಿಂಗ್ ಕೂಡ ಕಮ್ಮಿ ಇರುತ್ತೆ. ಈಗ ಒಂದು ಪ್ರಾಮುಖ್ಯವಾದ ಅನೌನ್ಸ್ಮೆಂಟ್. 5ನೇ ತಾರೀಕು ಮಾರ್ಚ್ ಮಂಗಳವಾರ, ನಾಳೆ 9 ಗಂಟೆಯಿಂದ 10 ಗಂಟೆವರೆಗೆ ಯೂಟ್ಯೂಬ್ ಅಲ್ಲಿ ಲೈವ್ ಒಂದು ಚರ್ಚೆ ಇದೆ. ದಿನಕ್ಕೆ 2,000 ಗಳಿಸಬಹುದು. ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. 2047ನೇ ಇಸ್ವಿನಲ್ಲಿ ಬಹುಶಃ ಭಾರತ ಫುಲ್ಲಿ ಡೆವಲಪ್ ಕಂಟ್ರಿ ಇರುತ್ತೆ. ಆ ಸಮಯದಲ್ಲಿ ನಿಮ್ಮ ವಯಸ್ಸು ಎಷ್ಟಾಗಿರಬಹುದು? ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.
ನಮಸ್ಕಾರ.